ಧರ್ಮಸ್ಥಳದ ಆಟೋಗಳಲ್ಲಿ ಬಂದರೆ ಅಲ್ಲಿ ಎರಡು ರೀತಿಯಾದ ಒಂದು ಗುಂಪಿದೆ. ಒಂದು ನಾರ್ಮಲ್ ಪ್ರೈವೇಟ್ ಆಟೋಗಳು, ಅಂದರೆ ನೋಡೋದಕ್ಕೆ ಒಂದೇ ರೀತಿ ಇರುತ್ತದೆ, ಆದರೆ ಧರ್ಮಸ್ಥಳದ ಆಚೆ ಓಡಾಡುವಂಥ ಒಂದು ಆಟೋಗಳು. ಸೊ ಅದಾದ ನಂತರ ಇನ್ನೊಂದು ಗುಂಪು ಬಂದು ಡಿ ಗ್ಯಾಂಗ್ ಅಂತ ಕರೀತಾರೆ. ಸೊ ಅದನ್ನು ಡಿ ಗ್ಯಾಂಗ್ ಅಂದರೆ ಧರ್ಮಸ್ಥಳ ಗ್ಯಾಂಗ್ ಅಂತಲೂ ಕರೀತಾರೆ, ಅಥವಾ ದಬ್ಬಾಳಿಕೆ ಗ್ಯಾಂಗ್ ಅಂತಲೂ ಕರೀತಾರೆ, ಮತ್ತು ದರೋಡೆಕೋರರ ಗ್ಯಾಂಗ್ ಅಂತಲೂ ಕೂಡ ಕರೀತಾರೆ. ದರೋಡೆಕೋರರು ಅಂದರೆ ಸಾಮಾನ್ಯವಾಗಿ ಈ ಚಿನ್ನ ಕದಿಯುವಂಥವ್ರು, ಹಣ ಕದಿಯುವಂಥವ್ರು, ಸೊ ಈ ರೀತಿ ಕೇಳಿರ್ತಾರೆ. ಬಟ್ ಅಲ್ಲಿಯ ಒಂದು ಗ್ಯಾಂಗ್ ಏನಿದೆ ಅದು ಬಂದು ಹೆಣ್ಣು ಮಕ್ಕಳ ಒಂದು ಕಿಡ್ನಾಪ್ ಮಾಡುವಂಥ, ಅವರನ್ನು ಅಪಹರಿಸುವಂಥ ಒಂದು ಗ್ಯಾಂಗ್ ಅಂತಲೇ ಹೇಳ್ತೇನೆ. ಇವತ್ತು ನಾನು ಬಂದು ಧರ್ಮಸ್ಥಳದಲ್ಲಿದ್ದೀನಿ. ಈ ಧರ್ಮಸ್ಥಳ ಈ ಒಂದು ಆರ್ಆರ್ ಏನಿದೆ, ಸೊ ಇದರ ಇನ್ನೊಂದು ಭಾಗ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು. ಧರ್ಮಸ್ಥಳದ ಆಟೋಗಳಲ್ಲಿ ಮಹಿಳೆಯರ ನಾಪತ್ತೆ. ಇನ್ನೊಂದು ಹೇಳುವಂಥದ್ದು ಏನು ಅಂದರೆ, ನೆಕ್ಸ್ಟ್ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸೊ ಆದಷ್ಟು ಆ ಒಂದು ಡಿ ಗ್ಯಾಂಗ್ನ ಆಟೋಗಳೇನಿದೆ, ಸೊ ಇವರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೇನೆ. ಯಾಕಂದರೆ ಈಗ ಆಲ್ರೆಡಿ ನಾವು ನಿಮಗೆ ಉದಾಹರಣೆಗಳನ್ನು ತಿಳಿಸಿದ್ದೀವಿ, ಸೊ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು. ನಿಮಗೆ ಯಾವ ರೀತಿ ಅಲ್ಲಿ ಪ್ರೈವೇಟ್ ಆಟೋಗಳು ಯಾವುದು ಮತ್ತು ಡಿ ಗ್ಯಾಂಗ್ನ ಆಟೋಗಳು ಯಾವುದು ಅನ್ನುವಂಥದ್ದು ಅತಿ ಸುಲಭವಾಗಿ ಗೊತ್ತಾಗುತ್ತೆ. ಸೊ ನಿಮಗೆ ಒಂದು ಲೋಗೋ ಕಾಣಿಸುತ್ತೆ ಅಲ್ಲಿ ಆಟೋಗಳಲ್ಲಿ. ಸೊ ಆ ಒಂದು ಲೋಗೋ ಯಾವುದಿರುತ್ತೆ ಅದೆಲ್ಲ ಬಂದು ಡಿ ಗ್ಯಾಂಗ್ನದ್ದು ಆಗಿರುತ್ತೆ. ಸೊ ಲೋಗೋ ಇಲ್ಲ ಅಂದರೆ ಅದೆಲ್ಲ ಪ್ರೈವೇಟ್ ಆಟೋಗಳು. ಸೊ ಒಂದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಥವಾ ಸಜೆಷನ್ ಅಂತ ಹೇಳ್ತೀವಿ, ಎಲ್ಲರೂ